ನಾವು ಹೋಗ್ತಾ ಇದ್ದೀವಿ ದವಾಖಾನೆಗೆ ಇಂಜೆಕ್ಷನ್ ಕೊಡಕ ಅಲ್ಲ. ನೋಡು ನಾವು ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬಸ್ ನಲ್ಲಿ ನೋಡಿ ಇವಾಗ ಇಬ್ರು ನಾವು ನಡ್ಕೊಂತ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಏರ್ಪೋರ್ಟ್ ಇದ್ರ ಬಹಳ ಸನ್ಯಾಕಿತ್ತೆ ಅಂತ ನಾನು ಲೊಕೇಶನ್ ನೋಡಿದ್ದೆ. ನನಗೂ ಗೊತ್ತಿಲ್ಲ ಹಾಸ್ಪಿಟ್ಲ್, ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಗುಡ್ಡನ್ನ. ನನ್ನ ಬ್ರೌನಿ, ಇದು ಬ್ರೌನಿ ಅಂತ ಹೆಸರಿಟ್ಟವಿ. ಬಾ ಶಾಂತಿ ಶಾಂತಿನೇ ಇಡ್ಬೇಕು ಅನ್ಸಿತ್ತು, ಇಷ್ಟು ನಿಧಾನವಾಗಿ. ಇವಾಗ ನೋಡು ಹೇಗೆ ಕೂತ್ಕೊಂಡಿದೆ, ಬೌ ಇಲ್ಲ ಮೌ ಇಲ್ಲ. ಅದು ರಾತ್ರಿ ಮನೇಲಿ ತುಂಟಾಟ ಮಾಡ್ತೈತೆ ಅಂದ್ರ ಅಪ್ಪ ತುಂಟಾಟ ನೋಡ್ಬೋದು ಅವ್ರದ್ದು. ಸರಿ, ಇವಾಗ ನಾನು ನೋಡ್ತೀನಿ ಎಲ್ಲಿದೆ ಅಂತ ರೂಟು. ಮುಂದೆ ಸಿಗೋಣ. ನಾನು ಹಾಸ್ಪಿಟಲ್ ಮುಟ್ಟಿ ಮ್ಯಾಕ ತೋರಿಸ್ತೀನಿ ನಿಮಗೆ ಹಾಸ್ಪಿಟಲ್ ಎಲ್ಲಿ ಏನೇನು ನಡೀತೈತೆ ಅಂತ. ಆದ್ರೆ ಇವಾಗ ನಾನು ನಡ್ಕೊಂತ ಹೋಗ್ತಾ ಇದ್ದೀನಿ, ನೋಡ್ತೀನಿ. ಸರಿ, ಇವೆಲ್ಲ ನಾಯಿನ ಆಪ್ರೇಷನ್ ಮಾಡೋಕ್ಕೆ, ಚೂಜಿ ಮಾಡೋಕ್ಕೆ ಕರ್ಕೊಂಬಂದಾರ. ಅಲ್ಲಿ ನಾಲ್ಕೈದು ನಾಯಿ ಅದಾವು ಲೈನ್. ನಂದು ಬಂದಿದೆ 9 ನಂಬರು. ನಮ್ದು ಇಲ್ಲಿ ನೋಡಿಲ್ಲಿ ಹೇಗೆ ಕೂತ್ಕೊಂಡ ಲೈನ್ನಲ್ಲಿ. ನೋ ಸೌಂಡು, ನೋ ಇಲ್ಲ. ಎಲ್ಲಾರು ಇದನ್ನ ನೋಡ್ತಾರೆ, ಹೆಂಗ್ ಕೂತ್ಕೊಂಡೈತಿ ನೋಡು ಅಂತ. ಪಾಪ ಒಂದು ನಾಯಿ ಜಾಸ್ತಿನೇ ಒದ್ರಾಗತೈತಿ. ಏನ್ ಮಾಡಕ್ ಕರ್ಕೊಂಡ್ ಬಂದಾರ ಗೊತ್ತಿಲ್ಲ. ತುಕ ಇಂಜೆಕ್ಷನ್ ಪೋಯಿ ಹಾಕಿತ್ಲಾಗ ಆತ. ನೋಡು ನೋಡಿರಿ, ಮನೆಗಂತೂ ಯಾರಿಗೂ ಹೇಳಿಲ್ಲ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತಂದು. ಹಂಗ ಬಂದೇನೆ ನಾನು. ಇವಾಗ ನೋಡ್ಬೇಕು ಎಷ್ಟು ತಗೊಂತಾರೋ ಗೊತ್ತಿಲ್ಲ ನನಗೆ. ಆದ್ರೂ ನೋಡೋಣ ಮುಂದೆ ಏನಾಗುತ್ತೆ. ನನ್ನ ನಂಬರ್ ಅಂತೂ ಇನ್ನೂ ಬಂದಿಲ್ಲ. 9 ನಂಬರ್ ಇದೆ. ಎಲ್ಲಾರು ಹೊರಗೆ ನಿಂತ್ಕೊಂಡಾರ. ನೋಡೋಣ, ಸರಿನಾ? ಏನಾಗುತ್ತೆ ನೋಡೋಣ ಮುಂದೆ. ಎಲ್ಲರನ್ನೂ ಈ ತರ ಬಾಸ್ಕೆಟ್ ನಲ್ಲಿ ಕರ್ಕೊಂಡ್ಬಂದ್ರೆ ನಾನು ಈ ತರ ಕರ್ಕೊಂಡ್ಬಂದೀನಿ. ಹಾಸ್ಪಿಟಲ್ ನೋಡಿ, ಇವರೇ ಡಾಕ್ಟರ್. ಬರೀ ಮಕ್ಕನದು. बाबू को इंजेक्शन देता हूँ. इंजेक्शन क्या? रेबीज। हाँ देखो, रेबीज के अलावा और वैक्सीन होता है, वो मतलब उसका मैं डेट लिख के देता हूँ, उस दिन आके वो लगवा। ठीक है ठीक है। अभी मैं रेबीज का आपको सर्टिफिकेट दे देता हूँ। हाँ ठीक है। अभी कोई दांत लगाए सब प्रॉब्लम नहीं है।
झालं बाबूचे थोड़ा तुझे सर्टिफिकेट भेटलं आता ನಮ್ಮ ಬ್ರೌನಿದು ಸರ್ಟಿಫಿಕೇಟ್ ಬಂತು. ಯಾರಾದ್ರೂ ಉಗುರು ಹಚ್ಚಿದ್ರೆ ಕಡಿದ್ರೆ ಏನಾದ್ರೂ ಮಾಡಿದ್ರೆ ನಾವು ಸರ್ಟಿಫಿಕೇಟ್ ತೋರಿಸ್ಬೋದು. ನೋಡಿ ಇಲ್ಲಿ ಈ ತರ ಗೋವಾದಾಗ ಸರ್ಟಿಫಿಕೇಟ್ ಕೊಡ್ತಾರ. ನಿಮಗೆ ಆ ಟೆನ್ಷನ್ ಇರಂಗಿಲ್ಲ. ನಾ ತಂದೇನೆ ಅಂದ್ರೆ ಮತ್ತೆ ಅದ್ರ ದೇಕರ್ಕೆ ನಾನೇ ನೋಡ್ಕೋಬೇಕು ಅಂದು ಕರ್ಕೊಂಬಂದೇನೆ ನಾನು. ನೋಡು ಆಯ್ತು ಇಂಜೆಕ್ಷನ್. ಸುಮ್ಮನೆ ಇಂಜೆಕ್ಷನ್ ತಗೊಂತು, ಏನೊಂದು ಕಾಯಿಲಿಲ್ಲ ಏನಿಲ್ಲ, ಸುಮ್ಮನೆ ಇಂಜೆಕ್ಷನ್ ತಗೊಂಡ್ರಿ. ಸುಮ್ಮನೆ ಹೊಂಟಿದ್ದೆ ಮಮ್ಮಿ ಮಮ್ಮಿ ನೋಡ್ತಾ ಇದ್ದಾಳೆ ಮನ್ಯಾಗ. ಎಲ್ಲಿದೆ ಇದು? ನಾನು ಹೋಗ್ಬೇಕಿತ್ತು, ಟೈಮ್ ಆಯ್ತು ಅನ್ನಿಸ್ತತಿ. ನೋಡೋಣ, ಟೈಮ್ ಇತ್ತಂದ್ರೆ ತೋರ್ಸಕ್ ಬರ್ತಿತ್ತು. ಸರಿ ಗಾಯ್ಸ್, ನಾವೀಗ ಹೋಗ್ತಾ ಇದ್ದೇವೆ ಮನೆಗೆ. ಬಸ್ ಸ್ಟಾಪ್ ಮತ್ತೆ ಅಲ್ಲಿ ಮಠ ನಡ್ಕೊಂತ ಹೋಗ್ಬೇಕು ಈಗ, ಬಸ್ ಸ್ಟಾಪ್ ಮಠ. ಬಸ್ಸು ಟೈಮ್ ಎಷ್ಟಾಗಿದೆ ನೋಡ್ತೀನಿ. ನೋಡೋದಂದ್ರೆ ಟೈಮ್ ಇತ್ತಂದ್ರೆ ನಾನು ತೋರಿಸ್ಕೊಂಡ್ ಬರ್ತೀನಿ. ನಾನು ಒಂದು ಇಂಜೆಕ್ಷನ್ ತಗೋಬೇಕು. ಅಂದ್ರೆ ಇವಾಗ ನನ್ನ ಕುಟ್ಟಾಗ ಮಕ್ಕೊಂದೈತಿ ಎಲ್ಲ ನನ್ನ ಜೊತೆಗೆ ಇರ್ತೈತಲ್ಲ, ಅದಕ್ಕೆ ನನಗೂ ಇಂಜೆಕ್ಷನ್ ಕೂಡ. ನನ್ನ ಐಸ್ ಹಾಕ್ಬೇಕಂದ್ರೆ ಇಲ್ಲೆಲ್ಲ ಅದಕ್ಕೂ ಸರ್ಟಿಫಿಕೇಟ್ ಇರಬೇಕು. ಇನ್ನು ಮೇಗೆ ಇನ್ನೊಂದು ತಿಂಗಳು ಬಿಟ್ಟು ಮತ್ತೊಂದು ಇಂಜೆಕ್ಷನ್ ಇದೆ. ಮತ್ತೆ 5ನೇ ತಾರೀಕಿಗೆ ಮತ್ತೊಂದು ಇಂಜೆಕ್ಷನ್ ಇದೆ. ಏನು ಅದಕ್ಕೆ ಇನ್ಫೆಕ್ಷನ್ ಆಗಬಾರ್ದು, ಗಾಯಪಾಯ ಆದರೆ ಅದ್ರ ಸಂಬಂಧ ಇದಕ್ಕೆ ಇಂಜೆಕ್ಷನ್ನು. ಇವಾಗಂದ್ರೆ ಸಣ್ಣದಿದೆ. ಸರಿ ಗಾಯ್ಸ್, ನಾವು ಇವಾಗ ಹೋಗ್ತೀವಿ. ನೋಡ್ತೀವಿ ಮುಂದೆ ಬಸ್ ಸ್ಟ್ಯಾಂಡ್ ಮಠ. ಬಸ್ ಸ್ಟ್ಯಾಂಡ್ ಬಂದಿ ಮ್ಯಾಗ ನಾನು ಹೋದೆ. ಅಲ್ಲಿದ್ದ ಬಂದು ಕಬ್ಬಿನ ಹಾಲು ಕುಡಿಯುತ್ತೆ. ನೋಡಿದೆ ಸುಸ್ತು, ಬಿಸಿಲು, ಕೆಟ್ಟ ಬಿಸಿಲು ಅಂದ್ರೆ ಕೆಟ್ಟ ಬಿಸಿಲಿದೆ, ಅದಕ್ಕೆ ಹಾಲು ಕುಡಿಯುತ್ತೆ. ಇದು ಹಾಲು ಕೊಡತ್ತೆ. ಇಬ್ರು ಹಾಲು ಕೊಡತ್ತೆ ನೋಡ್ರಿ. ಬಸ್ ನಮ್ಗೆ ಇವಾಗ ಬಸ್ ಸಿಕ್ಕಿದೆ. ಯಾವಾಗ ಹೋಗ್ತೈತೆ ಗೊತ್ತಿಲ್ಲ. ಬಸ್ನಲ್ಲಿ ಬಂದು ಕುತ್ಕೊಂಡೇನೆ. ಇಲ್ಲಿದ್ದ ಯಾವಾಗ ಬರ್ತೈತೆ ಗೊತ್ತಿಲ್ಲ. ಮನೆಗೆ ಹೋಗಿ ಫಸ್ಟ್ ಫ್ರೆಶ್ ಅಪ್ ಆಗಬೇಕು. ಇಷ್ಟು ಜಳ ನಾ ಮಾತಾಡೋದು ಹೇಗೆ ಕೇಳಿಸ್ತೆ ಅಂತ ಇದೆ ನೋಡಿ. ಬಾಬು, ಏಯ್ ಬ್ರೌನಿ,